ಬಾಂಗ್ಲಾದೇಶ್ನ ಗೌರ್ಮೆಂಟ್ ಸ್ಕೂಲು ಮತ್ತೆ ಕಾಲೇಜಸ್ನ ಮುಚ್ಚಿಸಿದ್ದಾರೆ. ಅದು ಅಲ್ಲದೆ ಮೊಬೈಲ್ ಇಂಟರ್ನೆಟ್ ಸರ್ವಿಸಸ್ನೂ ಸಸ್ಪೆಂಡ್ ಮಾಡಿದ್ದಾರೆ. ಪ್ರಧಾನ ಮಂತ್ರಿಯಾಗಿ ಈ ತರ ಲೋ ಲೆವೆಲ್ ಆರ್ಗ್ಯುಮೆಂಟ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಬಾಂಗ್ಲಾದೇಶದ PM ಶೇಖ್ ಹಸೀನಾ ಅವ್ರನ್ನ ಈಗ ಅಲ್ಲಿನ ಜನ ಡಿಕ್ಟೇಟರ್ ಅಂತ ಕರೀತಾ ಇದ್ದಾರೆ. ಲಾಸ್ಟ್ ಮಂತ್ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಸ್ಟೂಡೆಂಟ್ಸ್ ರೋಡ್ ಬಂದು ಹೆವಿ ಪ್ರೊಟೆಸ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಪೀಸ್ಫುಲ್ ಆಗಿ ಸ್ಟಾರ್ಟ್ ಆದ ಈ ಪ್ರೊಟೆಸ್ಟ್ ಕೊನೆಯಲ್ಲಿ ವೈಲೆಂಟ್ ಆಗ್ತಾ ಹೋಗುತ್ತೆ. Troops on the streets, a strict curfew, a near blackout of communication. ಬಾಂಗ್ಲಾದೇಶದಲ್ಲಿ ಇವಾಗ ಮಿಲಿಟರಿ ಕರ್ಫ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಈ ಸಿಚುವೇಶನ್ ಇಷ್ಟೊಂದು ಸೀರಿಯಸ್ ಆಗಕ್ಕೆ ಕಾರಣ ರಿಸರ್ವೇಶನ್. ಸೊ ಜನ ಇಲ್ಲಿ ಗಲಾಟೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕೋಟಾ ರಿಸರ್ವ್ಡ್ ಸೀಟ್ಸ್ಗಳನ್ನ ತೆಗೀರಿ ಅಂತ. ಈಗ ಅಟ್ ಪ್ರೆಸೆಂಟ್ ಬಾಂಗ್ಲಾದೇಶಲ್ಲಿ 56% ಅಷ್ಟು ರಿಸರ್ವ್ಡ್ ಸೀಟ್ಸ್ ಇದೆ ಗವರ್ಮೆಂಟ್ ಸೆಕ್ಟರ್ಗಳಲ್ಲಿ. ಆದ್ರೆ ಸ್ಪೆಸಿಫಿಕ್ ಆಗಿ ಇಲ್ಲಿ ಈ ಗಲಾಟೆ ಆಗ್ತಿರೋದಕ್ಕೆ ಕಾರಣ ರಿಸರ್ವೇಶನ್ಸ್ ಅಲ್ಲಿ ಫ್ರೀಡಮ್ ಫೈಟರ್ಸ್ ಫ್ಯಾಮಿಲಿನ ಇನ್ಕ್ಲೂಡ್ ಮಾಡಿದ್ದಾರೆ. ಅದಕ್ಕೆ ಸೊ ಯಾರೀ ಫ್ರೀಡಮ್ ಫೈಟರ್ಸು ಅಂತ ತಿಳ್ಕೊಳ್ಳೋಕೆ ಸ್ವಲ್ಪ ಹಿಸ್ಟ್ರಿಯಲ್ಲಿ ಹಿಂದೆ ಹೋಗ್ಬೇಕು. ಇಂಡಿಪೆಂಡೆನ್ಸ್ಗೂ ಮುಂಚೆ ನಮ್ಗೆಲ್ಲ ಗೊತ್ತಿರೋ ಹಂಗೆ ಬಾಂಗ್ಲಾದೇಶ್ ಬಂದು ಪಾಕಿಸ್ತಾನ ಒಂದು ಪಾರ್ಟ್ ಆಗಿತ್ತು, ಈಸ್ಟ್ ಪಾಕಿಸ್ತಾನ್. ಆ ಟೈಮಲ್ಲಿ ಇಲ್ಲಿ ಜನರನ್ನ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ರಂತೆ. ಯಾಕೆ ಅಂದ್ರೆ ಮೆಜಾರಿಟಿ ಇಲ್ಲಿ ಬೆಂಗಾಲ್ ಮಾತಾಡ್ತಿದ್ದು, ಉಳಿದಿದ್ ಸ್ವಲ್ಪ ಪರ್ಸೆಂಟ್ ಉರ್ದು ಮಾತಾಡೋರು. ಈ ತರ ಇರ್ಬೇಕಾದ್ರೆ ವೆಸ್ಟ್ ಪಾಕಿಸ್ತಾನ್ ಅವರು ಈಸ್ಟ್ ಪಾಕಿಸ್ತಾನ್ ಮೇಲೆ ಉರ್ದುನ ಇಂಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಅಲ್ಲದೆ ಎಕನಾಮಿಕ್ ಡಿಸ್ಕ್ರಿಮಿನೇಷನ್ ಸಹ ಮಾಡ್ತಾರೆ. ದೇಶದ 59% ಎಕ್ಸ್ಪೋರ್ಟ್ಸ್ ಇವರಿಂದ ಈಚೆ ಹೋಗೋದು, ಆದ್ರೂ ಬರೀ 25% ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ಗೆ ಅಂತ ಇವ್ರು ಕೊಡೋರು. 1970 ಇಲ್ಲಿ ಬೋಲಾ ಅಂತ ಒಂದು ದೊಡ್ಡ ಸೈಕ್ಲೋನ್ ಬರುತ್ತೆ. Swept into the Bay of Bengal, drowning 500,000 people. It was one of the worst natural disasters anywhere. ಈ ಟೈಮಲ್ಲಿ ವೆಸ್ಟ್ ಪಾಕಿಸ್ತಾನ್ ಅವರು ಯಾವುದೇ ಹೆಲ್ಪ್ ಕಳ್ಸಿರಲ್ಲ ಈಸ್ಟ್ ಪಾಕಿಸ್ತಾನ್ಗೆ. ಇದು ಅಲ್ಲದೆ ಈಸ್ಟ್ ಪಾಕಿಸ್ತಾನ್ ಪೊಲಿಟಿಕಲ್ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡುತ್ತೆ. ಈಸ್ಟ್ ಪಾಕಿಸ್ತಾನ್ ಅವ್ರ ಹತ್ರ ಇತ್ತು 162 ಸೀಟ್ಸ್. ಈ ಕಡೆ ವೆಸ್ಟ್ ಪಾಕಿಸ್ತಾನ್ ಅವ್ರ ಹತ್ರ 138 ಸೀಟ್ಸ್. ಈ ಕಡೆ ವೆಸ್ಟ್ ಪಾಕಿಸ್ತಾನ್ ಅಲ್ಲಿ ಜನ ಬೇರೆ ಪಾರ್ಟೀಸ್ ಗಳಿಗೆ ವೋಟ್ ಆಗಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈಸ್ಟ್ ಪಾಕಿಸ್ತಾನ್ ಅಲ್ಲಿ ಮೆಜಾರಿಟಿ ಅವಾಮಿ ಲೀಗ್ಗೆ ಹೋಗುತ್ತೆ. ಈ ಪಾರ್ಟಿನ ಲೀಡ್ ಮಾಡ್ತಿದ್ದು ಶೇಖ್ ಮುಜಿಬುರ್ ರೆಹಮಾನ್ ಅವರು. ಇದರಿಂದ ಈ ಪಾರ್ಟಿ ಈಸ್ಟ್ ವೆಸ್ಟ್ ಎರಡೂನು ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಆದ್ರೆ ವೆಸ್ಟ್ ಪಾಕಿಸ್ತಾನ್ಗೆ ಇದಿಷ್ಟ ಆಗಲ್ಲ. ಆ ಟೈಮಲ್ಲಿ ಮಿಲಿಟರಿ ಚೀಫ್ ಆದ ಯಾಯಾ ಖಾನ್ ಅವರು ಈ ಎಲೆಕ್ಷನ್ ನ ಒಪ್ಕೊಳ್ಳೋದಕ್ಕೆ ಹೋಗಲ್ಲ. ಈಸ್ಟ್ ಪಾಕಿಸ್ತಾನ್ ಅಲ್ಲಿ ಮಾರ್ಷಲ್ ಲಾ ನ ಇಂಪೋಸ್ ಮಾಡ್ಬಿಡ್ತಾರೆ. ರೆಸ್ಪಾನ್ಸ್ ಅಲ್ಲಿ ರೆಹಮಾನ್ ಅವರು ಡಿಸ್ಒಬಿಡಿಯನ್ಸ್ ಮೂವ್ಮೆಂಟ್ ನ ಇಂಪೋಸ್ ಮಾಡ್ತಾರೆ. ಇಲ್ಲಿ ಈ ಟೈಮಲ್ಲಿ ವೆಸ್ಟ್ ಪಾಕಿಸ್ತಾನ್ ನ ಮಿಲಿಟರಿ ಈಸ್ಟ್ ಪಾಕಿಸ್ತಾನ್ ನ ಜನಕ್ಕೆ ತೊಂದರೆ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಶೇಖ್ ಮುಜಿಬುರ್ ರೆಹಮಾನ್ ಅವ್ರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಅದು ಅಲ್ಲದೆ ಲಕ್ಷಾಂತರ ಜನನ್ನ ಸಾಯಿಸ್ತಾರೆ. ಈ ಟೈಮಲ್ಲಿ 1 ಕೋಟಿ ಜನ ಇಂಡಿಯಾಕ್ ಬರ್ತಾರೆ ರೆಫ್ಯೂಜ್ ತಗೊಳಕ್ಕೆ. ಇದಾದ್ಮೇಲೆ 1971 ಅಲ್ಲಿ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ನಡೆಯುತ್ತೆ. ಇದೇ ವಾರ್ ಅಲ್ಲೇ ಇಂಡಿಯಾ ಹೆಲ್ಪ್ ಮಾಡುತ್ತೆ ಈಸ್ಟ್ ಪಾಕಿಸ್ತಾನ್ ಅವ್ರಿಗೆ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಆಗೋದಕ್ಕೆ. Mujibar Rahman, the leader of East Pakistan, declared the region an independent republic, which he said will be called Bangladesh, the land of the Bengal. ಸೊ ಈ ವಾರ್ ಅಲ್ಲಿ ಈಸ್ಟ್ ಪಾಕಿಸ್ತಾನ್ ನ ಫ್ರೀ ಮಾಡಕ್ಕೆ ಯಾರ್ಯಾರು ಫೈಟ್ ಮಾಡಿದ್ರೋ ಅವರೆಲ್ಲ ಫ್ರೀಡಮ್ ಫೈಟರ್ಸ್ ಆಗ್ತಾರೆ. ಸೊ ಆ ಟೈಮ್ ಇಂದಾನೆ ಫ್ರೀಡಮ್ ಫೈಟರ್ಸ್ ಕೋಟಾ ಅಂತ ಇವ್ರಿಗೋಸ್ಕರ ಸ್ಪೆಷಲ್ ರಿಸರ್ವೇಶನ್ಸ್ ಇದೆ. ಈಗ ಜಗಳ ಏನಕ್ಕಪ್ಪ ಅಂದ್ರೆ ಫ್ರೀಡಮ್ ಫೈಟರ್ಸ್ ಗೆ ನಾವು ರಿಸರ್ವೇಶನ್ ಕೊಟ್ರಿ ಸರಿ, ಅವ್ರ ಮಕ್ಕಳು ಮರಿ ಮೊಮ್ಮಕ್ಕಳಿಗೆಲ್ಲ ಏನಕ್ಕೆ ಕೊಡ್ಬೇಕು ಅಂತ. ಬಾಂಗ್ಲಾದೇಶ್ ನ ಕೋಟಾ ಸಿಸ್ಟಮ್ ಹಿಂಗಿದೆ ನೋಡಿ. 30% ಕೋಟಾ ಬಂದು ಫ್ರೀಡಮ್ ಫೈಟರ್ಸ್ ಮಕ್ಕಳು ಬರಿ ಮೊಮ್ಮಕ್ಕಳಿಗೆ, 10% ಕೋಟಾ ಹೆಣ್ಮಕ್ಳಿಗೆ, ಇನ್ನ 10% ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ, 5% ಮೈನಾರಿಟೀಸ್ ಗಳಿಗೆ, 1% ಫಿಸಿಕಲಿ ಡಿಸೇಬಲ್ಡ್ ಅವ್ರಿಗೆ. ಇದನ್ನೆಲ್ಲ ಆಡ್ ಅಪ್ ಮಾಡಿದ್ರೆ ಟೋಟಲ್ 56 ಬರುತ್ತೆ. ಇದರಲ್ಲಿ ಮೆಜಾರಿಟಿ ಸೀಟು ಫ್ರೀಡಮ್ ಫೈಟರ್ಸ್ ಕೋಟಾ ಅಲ್ಲಿದೆ. ಸೊ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋದು ಇದಕ್ಕೋಸ್ಕರ. ಈ ಕೋಟಾ ಸಿಸ್ಟಮ್ ಅಲ್ಲಿ ರಿಫಾರ್ಮೇಶನ್ ತಗೊಂಡ್ಬರೋಣ ಅಂತ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಥನಿಕ್ ಮೈನಾರಿಟೀಸ್ ಮತ್ತೆ ಡಿಸೆಬಿಲಿಟೀಸ್ ಕೋಟಾನ ಬಿಟ್ಟು ಈ ಎಕ್ಸ್ಟ್ರಾ ಫ್ರೀಡಮ್ ಫೈಟರ್ ಕೋಟಾ ಏನಿದೆ ಅದನ್ನ ತೆಗೀರಿ ಅಂತ. 1972 ಅಲ್ಲಿ ಈ ಫ್ರೀಡಮ್ ಫೈಟರ್ ಕೋಟಾನ ತಗೊಂಡ್ಬಂದಿದ್ದು. ಆ ಟೈಮಲ್ಲಿ ಬರೀ ಇದು ಫ್ರೀಡಮ್ ಫೈಟರ್ಸ್ಗೆ ಮಾತ್ರ ಇದ್ದಿದ್ದು. ಆದರೆ 1997 ಅಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡಿ ಫ್ರೀಡಮ್ ಫೈಟರ್ಸ್ ಅವ್ರ ಮಕ್ಳಿಗೂ ಅಪ್ಲಿಕೇಬಲ್ ಆಗೋ ಹಂಗೆ ಮಾಡ್ತಾರೆ. ಮತ್ತೆ 2010 ಅಲ್ಲಿ ಫ್ರೀಡಮ್ ಫೈಟರ್ಸ್ನ ಎಕ್ಸ್ಟೆಂಡೆಡ್ ಜನರೇಷನ್ಸ್ಗೂ ಅಪ್ಲೈ ಆಗೋ ಅಂತ ಲಾ ಪಾಸ್ ಮಾಡ್ಬಿಡ್ತಾರೆ. ನಮ್ಮಲ್ಲಿ ಹೆಂಗೆ UPSC ಇದೆ ಅದೇ ತರ ಬಾಂಗ್ಲಾದೇಶದಲ್ಲಿ BPSC ಅಂತ ಇದೆ, ಬಾಂಗ್ಲಾದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದರಲ್ಲಿ ಪ್ರತಿ ವರ್ಷ 4 ಲಕ್ಷ ಗ್ರಾಜುಯೇಟ್ಸ್ 3,000 ಸಿವಿಲ್ ಸರ್ವಿಸ್ ಜಾಬ್ಸ್ಗೋಸ್ಕರ ಕಂಪೀಟ್ ಮಾಡ್ತಾರೆ. ಈ ತರ ಸ್ಟೂಡೆಂಟ್ಸು ಜಾಬ್ಗೋಸ್ಕರ ಫೈಟ್ ಮಾಡಬೇಕಾದ್ರೆ ಮೆರಿಟ್ ಬೇಸಲ್ಲಿ ಕೆಲಸ ಕೊಡೋದು ಬಿಟ್ಟು 30% ಫ್ರೀಡಮ್ ಫೈಟರ್ಸ್ ಕೋಟಾದ ಮಕ್ಕಳೇನೆ ತಿಂತಾ ಇದ್ದಾರೆ ಅಂತ ಇಲ್ಲಿ ಈ ಗಲಾಟೆ ಇಷ್ಟು ದೊಡ್ಡದಾಗಿದೆ. ಇದನ್ನ ನೋಡ್ತಾ 2018 ಅಲ್ಲಿ ಅವ್ರ ಗೌರ್ಮೆಂಟ್ ಫಸ್ಟ್ ಕ್ಲಾಸ್ ಮತ್ತೆ ಸೆಕೆಂಡ್ ಕ್ಲಾಸ್ ಜಾಬ್ಸ್ಗೆ ಈ ಫ್ರೀಡಮ್ ಫೈಟರ್ಸ್ ಕೋಟಾನ ತೆಗೆದಿದ್ರು. ಇದಿಲ್ಲಿಗೆ ಸ್ಟಾಪ್ ಆಗಿರೋದು. ಬಟ್ ಆದ್ರೆ 2021 ಅಲ್ಲಿ 7 ಫ್ರೀಡಮ್ ಫೈಟರ್ಸ್ ಮಕ್ಕಳು ಹೈಕೋರ್ಟ್ ಅಲ್ಲಿ ಪೆಟಿಷನ್ ಫೈಲ್ ಮಾಡ್ತಾರೆ.
ಫ್ರೀಡಮ್ ಫೈಟರ್ಸ್ ಕೋಟಾನ ಏನಕ್ಕೆ ರಿಮೂವ್ ಮಾಡಿದೀರಾ ಅಂತ. ಸೊ ಜೂನ್ 2024 ಅಲ್ಲಿ ಕೋರ್ಟ್ ಏನ್ ಹೇಳುತ್ತೆ, ಪೆಟಿಷನರ್ಸ್ ಹೇಳ್ತಾ ಇರೋದು ಸರಿ ಅಂತ ಈ ಕೋಟಾ ಸಿಸ್ಟಮ್ ನ ಮತ್ತೆ ವಾಪಸ್ ತಗೊಂಡ್ಬರ್ತಾರೆ. ಫ್ರೀಡಮ್ ಫೈಟರ್ ಕೋಟಾನ ಮತ್ತೆ ವಾಪಸ್ ತಂದಿರೋದಕ್ಕೆ ಅಲ್ಲಿನ ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇವಾಗ ಪ್ರೊಟೆಸ್ಟ್ ಮಾಡೋ ಸ್ಟೂಡೆಂಟ್ಸ್ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಬರ್ದಿಲ್ಲ ಫ್ರೀಡಮ್ ಫೈಟರ್ಸ್ ಜನರೇಷನ್ಸ್ಗೂ ಈ 30% ಕೋಟಾನ ಪ್ರೊವೈಡ್ ಮಾಡಬೇಕು ಅಂತ. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾವು ಯೋಚನೆ ಮಾಡೋ ಅಂಥದ್ದು ಏನು ಅಂದ್ರೆ, ಫ್ರೀಡಮ್ ಫೈಟರ್ಸ್ಗೇನೋ 30% ಕೋಟಾ ಕೊಟ್ಟಿದ್ದಾರೆ ಸರಿ, ಆದ್ರೆ ನೆವರ್ ಎಂಡಿಂಗ್ ಜನರೇಷನ್ ಟು ಜನರೇಷನ್ 30% ಕೋಟಾ ಏನು ಕೊಡಬೇಕು ಅಂತ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಈಗಲೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಇನ್ನ ಕರಪ್ಷನ್ ಆಂಗಲ್ಲೂ ಬರುತ್ತೆ. ಅದು ಹೆಂಗಪ್ಪ ಅಂದರೆ, ಇಲ್ಲಿ ಯಾರು ಡಿಸೈಡ್ ಮಾಡ್ತಾರೆ ಯಾರು ಫ್ರೀಡಮ್ ಫೈಟರ್ಸ್ ಅಂತ. ಸೊ ಈ ಕೆಲಸ ಗೌರ್ಮೆಂಟ್ ತಗೊಳುತ್ತೆ. ಇವತ್ವರೆಗೂ ಮೆಜಾರಿಟಿಯಿಂದ ಬಾಂಗ್ಲಾದೇಶಲ್ಲಿ ರೂಲ್ ಮಾಡ್ಕೊಂಡು ಬಂದಿರೋ ಪಾರ್ಟಿ ಅವಾಮಿ ಲೀಗ್ ಪಾರ್ಟಿಯವರು. ಅದರ PM ಬಂದು ಶೇಖ್ ಹಸೀನಾ ಅವರು. ಇದೇ ಪಾರ್ಟಿಯವರೇ ಒಂದು ಟೈಮಲ್ಲಿ ಬಾಂಗ್ಲಾದೇಶನ ಫ್ರೀಡಮ್ಗೋಸ್ಕರ ಫೈಟ್ ಮಾಡಿದ್ದು. ಸೊ ಈಗ ಈ ಪಾರ್ಟಿಯವರೇ ಫ್ರೀಡಮ್ ಫೈಟರ್ಸ್ ಸ್ಟ್ಯಾಂಪ್ ಹಾಕೋದು. ಸೊ ಈ ಅವಾಮ್ ಪಾರ್ಟಿಯವರು ಫ್ರೀಡಮ್ ಫೈಟರ್ ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರನ್ನ ಸೇರಿಸಿದ್ದಾರೆ, ಈ ಹೆಸರೆಲ್ಲ ಫೇಕ್ ಅಂತ ಇನ್ನೊಂದು ಗಲಾಟೆನೇ ಇದೆ. ಅದು ಅಲ್ಲದೆ ಈ ಗಲಾಟೆಯಲ್ಲಿ ಅಪೋಸಿಷನ್ ಪಾರ್ಟಿಯವರು ಜಾಯಿನ್ ಆಗ್ತಾರೆ. ಪ್ರೊಟೆಸ್ಟರ್ಸ್ ನ ಕನ್ಫ್ರಂಟ್ ಮಾಡಕ್ಕೆ 7,000 ಪ್ಯಾರಾಮಿಲಿಟರಿ ಟ್ರೂಪ್ಸ್ ನ ಕರೆಸ್ತಾರೆ. ಪೊಲೀಸ್ ಇಲ್ಲಿ ಟಿಯರ್ ಗ್ಯಾಸ್ ಮತ್ತೆ ರಬ್ಬರ್ ಬುಲೆಟ್ಸ್ ಯೂಸ್ ಮಾಡ್ಬೇಕಾಗಿ ಬರುತ್ತೆ. ಇದ್ರ ಮಧ್ಯದಲ್ಲಿ ಶೇಖ್ ಹಸೀನಾ ಅವರ ಒಂದು ಸ್ಟೇಟ್ಮೆಂಟ್ ಈಚೆಗೆ ಬರುತ್ತೆ. ರಿಸರ್ವೇಶನ್ ನ ಫ್ರೀಡಮ್ ಫೈಟರ್ಸ್ ಮಕ್ಳಿಗೆ ಕೊಡದೆ ಇನ್ನೇನ್ ರಜಾಕಾರ್ಸ್ ಕೊಡ್ಬೇಕಾ ಅಂತ. ಇಲ್ಲಿ ರಜಾಕಾರ್ಸ್ ಅಂದ್ರೆ ದೇಶದ್ರೋಹಿಗಳು ಅಂತ. ಒಂದು ಟೈಮಲ್ಲಿ 1971 ಬಾಂಗ್ಲಾದೇಶದ ಫ್ರೀಡಮ್ ವಾರ್ ನಡಿಬೇಕಾದ್ರೆ ಈ ರಜಾಕಾರ್ಸ್ ಅನ್ನೋ ಗ್ರೂಪ್ ಅವರು ಈಸ್ಟ್ ಪಾಕಿಸ್ತಾನ ಅವ್ರನ್ನ ಬಿಟ್ಟು ವೆಸ್ಟ್ ಪಾಕಿಸ್ತಾನ ಅವ್ರನ್ನ ಸಪೋರ್ಟ್ ಮಾಡಿದ್ರು. ಅಂದ್ರೆ ಗೌರ್ಮೆಂಟ್ ಅಗೇನ್ಸ್ಟ್ ಹೋಗೋರ್ನೆಲ್ಲ ದೇಶದ್ರೋಹಿ ಅಂತ ಹೇಳಕ್ಕಾಗತ್ತಾ? ಇಲ್ಲಿ ಕೊನೆಯಲ್ಲಿ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಇದೆಲ್ಲ ಒಂದು ದೊಡ್ಡ ಪೊಲಿಟಿಕಲ್ ಗೇಮ್. ಜನರ ಪ್ರಾಬ್ಲಮ್ ಯಾರಿಗೂ ಬೇಕಾಗಿಲ್ಲ. ಯಾಕೆ ಅಂದ್ರೆ 2018 ಅಲ್ಲಿ ಶೇಖ್ ಹಸೀನಾ ಅವರೇನೆ ಈ ಫ್ರೀಡಮ್ ಫೈಟರ್ ಕೋಟಾನ ರಿಮೂವ್ ಮಾಡಿಸಿದ್ದು. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಶೇಖ್ ಹಸೀನಾ ಅವರ ಡಬಲ್ ಸ್ಟ್ಯಾಂಡರ್ಡ್ಸ್. ಕೊನೆಯಲ್ಲಿ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ, ಈ ಫ್ರೀಡಮ್ ಫೈಟರ್ ಕೋಟಾ ಏನಿದೆ ಅವರೆಲ್ಲ ಎಕನಾಮಿಕಲಿ ಡಿಪ್ರೈವ್ಡ್ ಜನ ಅಲ್ಲ, ಆದ್ರೂ ಇವರಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ರೆ ಅವ್ರಿಗೆ 5 to 10% EWS ಕೋಟಾನ ಕೊಡಿ ಅಂತ ಹೇಳಿದ್ದಾರೆ. ಈ ಗಲಾಟೆ ಮೇನ್ ಕೋರ್ ರೀಸನ್ ಬಂದು ಅನ್ಎಂಪ್ಲಾಯ್ಮೆಂಟ್. ಈ ಗಲಾಟೆಗಳು ಸ್ಟಾಪ್ ಆಗ್ಬೇಕು ಅಂದ್ರೆ ಬಾಂಗ್ಲಾದೇಶ್ ಗೌರ್ಮೆಂಟ್ ಅವರು ಜಾಸ್ತಿ ಜಾಬ್ಸ್ ಕ್ರಿಯೇಟ್ ಮಾಡಬೇಕು.